ಮೇಡಮ್ ಬಗ್ಗೆ ಹೇಳೋದೇ ಬೇಡ. ಕಾಂತಾರ ಸಿನಿಮಾದ ನೋಡೋರೆಲ್ಲರೂ ಕೂಡ ಮೇಡಮ್ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಮೇಡಮ್, ನಿಮ್ಮ ಟ್ಯಾಲೆಂಟ್ ನಮ್ಮ ವೀಕ್ಷಕರಿಗೆ ಆಲ್ರೆಡಿ ನೋಡಿದ್ದಾರೆ, ನಿಮಗೆ ಗೊತ್ತು, ನಿಮಗೆ ವಾಯ್ಸ್ ಸ್ವಲ್ಪ ಹೋಗಿದೆ, ಆದರೂ ಕೂಡ. ಎಲ್ರಿಗೂ ಪ್ರೀತಿಯ ನಮಸ್ತೆ. ನೀವು ಒಂದು ತಪ್ಪು ಮಾಡಿಬಿಟ್ರಿ. ಹಾಂ ಮೇಡಮ್, ಹೇಳಿ. ಫಸ್ಟ್ ನನಗೆ ಹೇಳಬೇಕಿತ್ತು, ಅವ್ರದ್ದಷ್ಟು ಚಂದದ ಮಾತಾದ್ಮೇಲೆ ನಾನು ಎಂತ ಮಾಡೋದು. ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ನಾನೇನು ಮಹಾ ಚೆಲುವೆಯೇ ಅಲ್ಲ, ಆಸ್ತಿ ಪಾಸ್ತಿಯೇ ಒಡವೆಯೇ ಇಲ್ಲ, ಆದರೂ ಈ ಚೆಲುವ ಅದೇಕೋ ಕಾಣೆ, ನನ್ನೇ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನು ವಿರೋಧಿಸಿ ಮದುವೆಯಾದನಲ್ಲ. ಅರೆ ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ, ಏನಿ ಅದ್ಭುತವೇ ಗೆಳತಿ, ಎಂಥ ಅದ್ಭುತವೇ. ಥ್ಯಾಂಕ್ ಯು ಮೇಡಮ್. ಇದು ಡಿಜಿಟಲಲ್ಲಿ ನಿಮ್ಮನ್ನು ಗುರುತಿಸಂಥ ಒಂದು ಕಲೆ. ಕಾಂತಾರ ಸಿನಿಮಾದಲ್ಲಿ ನಿಮ್ಮನ್ನ ಒಂದಷ್ಟು ಡೈಲಾಗ್ಗಳು ಕೂಡ ಗುರುತಿಸ, ಅದನ್ನು ಆ ಟ್ಯಾಲೆಂಟ್ ಕೂಡ ನಮ್ಮ ವೀಕ್ಷಕರಿಗೆ, ನಮ್ಮ ಎಲ್ಲ ಸ್ನೇಹಿತರು ತೋರಿಸ್ಬೋದಾ? ಒಂದು ಡೈಲಾಗ್. ಉದ್ದುದ್ದ ಡೈಲಾಗ್ ಎಲ್ಲ ಬೇಡ ಈಗ. ಈಗ ಗಂಟೆ 9:30 ದಾಟಿದೆ. ಆನ್ಲೈನ್ ನೋಡುವವರೆಲ್ಲ ಊಟ ಮುಗಿಸಿರ್ತಾರೆ. ಪಾಪ ಇವ್ರು ಯಾರ್ದು ಊಟ ಆಗಲ್ಲ. ಹಾಗಾಗಿ ಈಗ ನಾವು ಹೆಚ್ಚು ಉದ್ದ ಮಾಡಿದರೆ ಅವರ ಬಾಯಲ್ಲೇ ಬರ್ತದೆ, ಆ ಡಬ್ಬಿ ನಾಯಿ ಅಂತ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಮೇಡಮ್, ಈಗ ವಿಚಾರಕ್ಕೆ ಬರೋಣ. ನಮ್ಮೊಂದಿಗಿದ್ದಾರೆ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆಗಿರುವಂಥ ರಾಘವೇಂದ್ರ ಆಚಾರ್ಯರು, ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿರುವಂಥ ಮಾನಸಿ ಅವರು. ಸರ್, ನಿಮಗೆ ಮೊದಲನೇ ಪ್ರಶ್ನೆ. ಇವತ್ತು ಡಿಜಿಟಲ್ ಮೀಡಿಯಾ, ಡಿಜಿಟಲ್ ಅಂತ ಬಂದಾಗ, ಡಿಜಿಟಲ್ ದುನಿಯಾ ಅಂತ ಬಂದಾಗ, ಕನಸಿನ ಕರ್ನಾಟಕ ನಮ್ಮ ಥೀಮ್, ಇವತ್ತಿನ ಥೀಮ್ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಡಿಜಿಟಲ್ ದುನಿಯಾದಲ್ಲಿ? ಪಾಸಿಟಿವ್ ಆಗೂ ಹೇಳಿ, ನೆಗೆಟಿವ್ ಆಗೂ, ಎರಡು ವಿಚಾರದಲ್ಲಿ ಹೇಳೋದಾದರೆ. ಓಕೆ, ಅಂದರೆ ನಿಮ್ಗೆ ಕನಸಿನ ಕರ್ನಾಟಕ ಅಂತಂದ್ರೆ ಡಿಜಿಟಲ್ ದುನಿಯಾದಲ್ಲಿ ನೀವು ನೋಡಿದಾಗ ಒಂದು ಅವಕಾಶಗಳೇನಿದೆ ಅಲ್ಲ, ಮೊದಲೆಲ್ಲ ಒಂದು ದೊಡ್ಡ ವೇದಿಕೆ ಬೇಕಾಗಿತ್ತು ಎಲ್ಲರಿಗೂ, ಹೌದಾ? ಈಗ ದೊಡ್ಡ ವೇದಿಕೆ ಬೇಕಾಗಿತ್ತು. ಒಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೇಕಂತಂದರೆ ಪ್ರತಿಯೊಬ್ಬರಿಗೂ ಬೆಂಗಳೂರಿಗೆ ಬರಬೇಕಾಗಿತ್ತು. ಒಬ್ಬ ಇನ್ಸ್ಟಾಗ್ರಾಮರ್ ಇನ್ಫ್ಲೂಯೆನ್ಸರ್ ಆಗ್ತೀನಿ ಅಂತಂದರೆ ಬೆಂಗಳೂರಲ್ಲಿ ಬಂದು ಎಲ್ಲ ಅವಕಾಶ ಇವೆಲ್ಲ ಆಗ್ತಿರಲಿಲ್ಲ ಗುರುತಿಸ್ಕೊಳ್ಳೋದಕ್ಕೆ. ಈಗೇನಾಗಿದೆ ಅಂದರೆ ನೀವು ಊರೊಳಗೆ ಕೂತ್ಕೊಂಡು, ರಾಯಚೂರು ಹತ್ರ ಹಳ್ಳಿಯಲ್ಲಿ ಕೂತ್ಕೊಂಡವನು ಕೂಡ ಒಂದು ಸಣ್ಣದೊಂದು ವೇದಿಕೆ ಮಾಡಿಕೊಂಡು ಸ್ಟ್ಯಾಂಡಪ್ ಮಾಡಿಕೊಂಡು ಅಲ್ಲಿ ಇಡೀ ಜಗತ್ತಿಗೆ ಅವನು ಪರಿಚಯ ಆಗ್ಲಿಕತ್ತಾನೆ. ಬರೀ ಜಗತ್ತಿಗಷ್ಟೇ ಅಲ್ಲ, ಅದೇನೆಂದರೆ ನಾವು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಊರಲ್ಲಿದ್ದು ಸ್ಟ್ಯಾಂಡಪ್ ಕಾಮಿಡಿ ಮಾಡಿ, ಬೆಳಗಾವಿಲಿ, ಬಿಜಾಪುರಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡಿ ಇವತ್ತು ವಿದೇಶಗಳನ್ನೆಲ್ಲ ಸುತ್ತಲಕ್ಕೆ ಶುರು ಮಾಡಿದ್ದಾರೆ. ಇದು ನನಗೆ ಇದು ಇನ್ನೂ ಬೆಳವಣಿಗೆ ಆಗುತ್ತೆ ಅನಿಸ್ತದೆ ನಮ್ಮ ಕನಸಿನ ಕರ್ನಾಟಕ. ಆದರೆ ಇನ್ನೊಂದೇನೆಂದರೆ ಇನ್ನಷ್ಟು ಅವಕಾಶಗಳು ಬರಬೇಕು, ಅದೊಂದು ಕೊರತೆ ಅಂತಂದು ಅನಿಸೋದು ನನಗೆ. ಇವತ್ತಿಗೂ ಸ್ವಲ್ಪ ಬೆಂಗಳೂರು ಸೆಂಟ್ರಿಕ್ ಆಗಿದೆ ಎಲ್ಲ, ಪ್ರತಿಯೊಂದೂ ಎಲ್ಲ ಬೇರೆ ಬೇರೆ ಭಾಗಗಳಿಗೂ ವಿಸ್ತರಿಸಿ ಅಲ್ಲಿ ಟ್ಯಾಲೆಂಟ್ಗಳೆಲ್ಲ ಹೊರಗೆ ಬರಬೇಕು, ಅದೊಂದು ಕೊರತೆ ಇದೆ ಅಂತ ಅನ್ಸುತ್ತೆ. ಎಸ್ ಮೇಡಮ್, ಸೇಮ್ ಪ್ರಶ್ನೆ. ಎರಡು ವಿಷಯ ನಾನು ಫಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂದರೆ, ಹಿಂದೊಂದಿತ್ತು ಕಾಲ, ಈ ಪಾರಂಪರಿಕ ಅಥವಾ ಪರಂಪರೆಯ ಭಾಷೆ, ನಾವು ಸಾಂಸ್ಕೃತಿಕ ಭಾಷೆ ಏನಂತೇವೆ, ಅದನ್ನು ನಾವು ಮುಟ್ಟಿಸ್ತಿದ್ದದ್ದು ಸಮೂಹಕ್ಕೆ, ಅಲ್ಲಿ ಸಂವಹನ ಆಗ್ತಿದ್ದದ್ದು ಸಮೂಹಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಂಗೀತ ಕಚೇರಿಯೋ, ಯಕ್ಷಗಾನವೋ, ನಾಟಕವೋ, ನೃತ್ಯವೋ, ಅದನ್ನು ನೋಡ್ತಿದ್ದದ್ದು ಹೀಗೆ ಜನರು ತುಂಬ ಒಟ್ಟಾಗಿ ಒಂದಾಗಿ ಕೂತು. ಆದರೆ ಕಾಲಕ್ರಮೇಣ ಇದು ಅನಿವಾರ್ಯದ ಪರಿಸ್ಥಿತಿ ಕೂಡ. ಏನು ಅಂದರೆ, ಈ ಸಮೂಹ ಇಂಡಿವಿಜುವಲ್ ಆಗಿ ಬದಲಾಗ್ತಾ ಬಂತು. ಸೊ ನಾವೀಗ ಕೊಡುವಂತಹ ಸಾಂಸ್ಕೃತಿಕ ಭಾಷೆ ಕೊಡಬೇಕಾದದ್ದು ನಾವೀಗ ಇಂಡಿವಿಜುವಲ್ ವ್ಯಕ್ತಿಗಳಿಗೆ, ವೈಯಕ್ತಿಕವಾಗಿ ಆ ಸಂವಹನೆ ನಡೀತಾ ಇದೆ. ಸೊ ಇದೊಂದು ಡ್ರಾಸ್ಟಿಕ್ ಚೇಂಜ್ ಸಮಾಜದಲ್ಲಿ, ಮತ್ತು ಇದು ಅನಿವಾರ್ಯ ಕೂಡ, ನಾವು ಇದನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಇದು ಒಂದು ವಿಷಯ. ಇನ್ನೊಂದು, ಈ ಸಾಮಾಜಿಕ ಜಾಲತಾಣ ಅನ್ನೋದು ಹೇಗಾಗಿದೆ ಅಂದರೆ, ಒಂದು ದೊಡ್ಡ ಶಬ್ದ ಬಂತು ಬೇಡ, ಮತ್ತು ಅದನ್ನೇ ಥಂಬ್ನೇಲ್ ಹಾಕಿ ಏನೆಲ್ಲ ಮಾಡಿಬಿಟ್ರೆ ಕಷ್ಟ, ಮೀಡಿಯಾದವರೇ ಎದುರಿರೋದು. ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂದರೆ, ಅದು ಯಾರು ಏನು ಬೇಕಾದ್ರೂ ಹೊಲಸು ರಾಡಿ ಬಿಸಾಡಿ ಹೋಗಿ ಬಿಡ್ಬೋದು, ಅದನ್ನು ಕ್ಲೀನ್ ಮಾಡಬೇಕು ಅನ್ನುವ ಅನಿವಾರ್ಯತೆ ಕೂಡ ಇಲ್ಲ, ಜವಾಬ್ದಾರಿ ಕೂಡ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ದುರಂತ ಕೂಡ ಹೌದು. ಆದರೆ ಅದರ ಒಟ್ಟೊಟ್ಟಿಗೆ ಸರ್ ಹೇಳಿದ ಹಾಗೆ ಎಷ್ಟು ಸೆಕ್ಯುಲರ್ ಮೀಡಿಯಮ್ ಇದು. ಒಂದು ಕಾಲದಲ್ಲಿ ನಾನೊಂದು ಕವನವೋ ಅಥವಾ ಒಂದು ನಮ್ಮಲ್ಲಿರುವ ಒಂದು ಟ್ಯಾಲೆಂಟನ್ನು ಪ್ರದರ್ಶಿಸಬೇಕು ಅಂದರೆ ಅದಕ್ಕೆ ಇನ್ಯಾರ್ದೋ ಇನ್ಫ್ಲುಯೆನ್ಸು, ಅಲ್ಲೊಂದು ಪಾಪ್ಯುಲಾರಿಟಿ ಸಿಗಬೇಕು, ಆಡಿಯನ್ಸ್ ಸಿಗಬೇಕು ಅಂದರೆ ಇನ್ಫ್ಲುಯೆನ್ಸ್ ಬೇಕು, ಬೇಡಬೇಕು, ಏನೋ ಒಂದಿಷ್ಟು ಆಗಬೇಕಿತ್ತು. ಆದರೆ ಈಗ ಹಾಗಲ್ಲ. ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತಾದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೆಳಿಲಿಕ್ಕೆ. ಯೂಟ್ಯೂಬು ಅನಾಲಿಟಿಕ್ಸಲ್ಲಿ ಹೇಳ್ತದೆ, ನೋಡು ರೈಟ್ ಟೈಮು, ಈ ಟೈಮಲ್ಲಿ
ನಿನ್ನ ಕಂಟೆಂಟ್ ಹಾಕು, ನಿನ್ನ ಆಡಿಯನ್ಸು ಇಷ್ಟು ವಯಸ್ಸಾದವರು, ಇಷ್ಟು ಯಂಗ್ಸ್ಟರ್ಸು, ಈ ಟೈಮಿಗೆ ಹಾಕು, ಇಂತಿಂಥ ಎಂಥದ್ದು ಇಷ್ಟು ದಿನಗಳನ್ನೇ ಮೇಂಟೈನ್ ಮಾಡು, ರಾಶಿ ಹೇಳ್ತದೆ. ಆದರೆ ಒಳ್ಳೆ ಕಂಟೆಂಟ್ ಹಾಕು ಅಂತ ಯೂಟ್ಯೂಬ್ ಹೇಳೋದಿಲ್ಲ, ಮಾರ್ಕೆಟಿಂಗಿಗೆ ಬೇಕಾದ್ದು ಮಾತ್ರ ಹೇಳ್ತದೆ. ಸೊ ನಮ್ಮ ಕನಸಿನ ಕರ್ನಾಟಕದಲ್ಲಿ ನಾವು ಆಶಿಸುವಂತಹ ನಮ್ಮ ಜವಾಬ್ದಾರಿಗಳು ಅದು ಏನು ಅಂದರೆ, ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡುವಂತಹ ಕಂಟೆಂಟ್ಗಳೇ ಯೂಟ್ಯೂಬ್ ಕಂಟೆಂಟರ್ಸ್ ಮಾಡಲಿಕ್ಕೆ ಶುರು ಮಾಡಿದರೆ ನೋಡುವವರ ಅಭಿರುಚಿಯನ್ನು ಸದಭಿರುಚಿಯನ್ನು ಬೆಳೆಸ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ, ರಾಘವೇಂದ್ರ ಅವ್ರಿಗೆ ನನ್ನ ಪ್ರಶ್ನೆ ಇದೆ. ಬಹಳಷ್ಟು ನೋಡಿರ್ತೀರ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ರಿ. ನೀವು ಒಂದು ಯಾವುದೋ ಒಂದು ಸ್ಟ್ಯಾಂಡಪ್ ಕಾಮಿಡಿ ಇಟ್ಕೊಂಡು ಕಂಟೆಂಟ್ ತೆಗಿತಾರೆ ಅಂತ ಮಾತಾಡ್ತಿದ್ರಿ. ಆದರೆ ಇಂಥವ್ರಿಗೆ ಏನು ಹೇಳೋದು ಅಂತ, ಬರ್ತಾರೆ ಸೆಲ್ಫಿ ಆನ್ ಮಾಡ್ಕೋತಾರೆ, ಮುಂದೆ ಕೂದಲು ತಿರುತ್ತಾರೆ, ಹೇಳಿ ಜನರೇ ಅಂತ ಒಂದಂತಾರೆ, ಮತ್ತು ಇನ್ನೊಬ್ರು ಬರ್ತಾರೆ ಸಟ್ ಪಟ್ ಧುಡುಮ್ ಅಂತಾರೆ. ಏನಂಗದ್ರೆ ಇದು ಕಂಟೆಂಟಾ? ಇದು ಕನಸಿನ ಕರ್ನಾಟಕಕ್ಕೆ ಏನು ಸಂದೇಶ ಕೊಡ್ತಾ ಇದೆ? ಅಥವಾ ಜನರಿಗೆ ಬರೀ ಮನೋರಂಜನೆ ಮಾತ್ರ ಬೇಕಾ? ಈ ಫಸ್ಟ್ ಅವ್ರಿಗೆ ಕೇಳಿದ್ರೆ ಚಲೋ ಇತ್ತು. ಅವ್ರು ಹೇಳಿದ್ರ ಮೇಲೆ ನಾನು ಇನ್ನೊಂದು ಸ್ವಲ್ಪ ಹೇಳ್ತಿದ್ದೆ. ಅಲ್ಲ, ನನಗನ್ಸೋದೇನೆಂದರೆ ನಾವು ಇದನ್ನು ವಿರೋಧಿಸಬಾರ್ದು ಅಂತ. ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಜನ ನನಗೆ ಗುರುತಿಸ್ಬೇಕು ಅಂತಂದಿರ್ತದೆ, ಹೌದಾ? ಅವನು ತನ್ನ ಲೆವೆಲ್ಗೆ ಅದನ್ನು ಮಾಡ್ತಿರ್ತಾನೆ. ಸೊ ಇದೊಂದು ಒಳ್ಳೆಯ ಅವಕಾಶ. ಸೊ ಅದನ್ನು ಅಣಗಿಸೋ ಅಥವಾ ಅದು ಬೇಡ ಅಂತಂದು ಹೇಳೋದೇನು ಅಗತ್ಯ ಇಲ್ಲ. ಬಟ್ ಅದೇ ಅಬ್ಸರ್ಡ್ ಅನಿಸ್ತದೆ ನನಗೆ ಅದು, ನಾನು ಕೆಲವೊಂದು ನೋಡಿದಾಗ, ಹೌದಾ? ಈ ಇನ್ಸ್ಟಾಗ್ರಾಮ್ ಅವರೆಲ್ಲ, ಆಮೇಲೆ ಭಾಳಷ್ಟು ಜನ ನಾನು ನೋಡ್ತಿರ್ತೀನಿ, ಒಂದು 100 ಜನ ಫಾಲೋವರ್ಸ್ ಇರ್ತಾರೆ. ಸ್ಟಾರ್ಟ್ ಮಾಡೋದು ಹೆಂಗಂದ್ರೆ, ತುಂಬ ಜನ ಕೇಳ್ತಾ ಇದ್ರಿ ಅಂತಂದು, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆ ತೋರಿಸಿ ಅಂತಂದು. ನಾನು ಯಾರು ಕೇಳ್ಯಾರ, ನೀನು ಯಾರಂತನೂ ಗೊತ್ತಿಲ್ಲ ನಮಗೆ. ಸೊ ಈ ಥರ ಬರ್ತಿರ್ತದೆ. ನನಗನ್ಸೋದು ಇದು ಯಾವಾಗಲೂ ಇರೋದೇ ಆ್ಯಂಡ್ ಇದೊಂದು ನಾನು ಹೇಳ್ತೀನಲ್ಲ, ಒಂದು ಡೆಮೋಕ್ರೆಟಿಕ್ ಒಂದು ಪ್ಲೇಸ್ ಆಗಿರೋದ್ರಿಂದ ಇದು ಬೇಡ ಅಂತ ಅನ್ನೋದಕ್ಕಾಗೋದಿಲ್ಲ ನಾವು. ಸೊ ಅದು ಇರಬೇಕು. ಜನ ಖುಷಿ, ತಮ್ಮ ಖುಷಿ. ಪಾಪ ಏನೋ ಊರಾಗ ಕೂತ್ಕೊಂಡು ಒಂದು ಏನೋ ಮಾಡ್ತಿರ್ತಾರೆ. ಬಂದು ಗೆಟ್ ರೆಡಿ ವಿತ್ ಮೀ ಅಂತ ಶುರುವಾಗಿದೆ ಈಗ ಹೊಸದಾಗಿ. ಗೆಟ್ ರೆಡಿ ವಿತ್ ಮೀ ಟ್ರೆಂಡ್ ಏನಂದರೆ, ನಿಮಗೆ ಕ್ಯಾಮ್ರಾದ ಮುಂದೆ ಬಂದು ರೆಡಿ ಆಗ್ತಾರೆ, ಹೌದಾ? ಮೊದಲೆಲ್ಲ ಮುಜುಗರ ಮಾಡ್ಕೊಳ್ಳೋ ವಿಚಾರ ಅವೆಲ್ಲ. ಬಟ್ ಅದೂ ನಡೀತದೆ, ಎಲ್ಲ ನಡೀತದೆ. ಸೊ ಇದನ್ನು ತಪ್ಪಿಸೋದಕ್ಕಾಗೋದಿಲ್ಲ, ಇರಬೇಕು, ಮಾಡ್ಕೊತ ಹೋಗಲಿ ಜನ ಅಂತ ಅಷ್ಟೇ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ, ಮುಂಚೆ ಎಲ್ಲ ಜನರಿಗೆ ಅಥವಾ ಟ್ಯಾಲೆಂಟ್ ಇರೋರಿಗೆ ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ ಅಂತೇಳಿ. ಆದರೆ ಈಗ ಡಿಜಿಟಲ್ ಅಂತ ಬಂದಾಗ ಅಲ್ಲೇ ಟ್ಯಾಲೆಂಟ್, ಅಲ್ಲೇ ಪ್ರದರ್ಶನ ಆಗುತ್ತೆ. ಸೊ ಇದರಲ್ಲಿ ಬಹಳ ಪ್ರಮುಖವಾದಂಥ ವೇದಿಕೆ ಇವತ್ತು ಒಳ್ಳೆ ಕಲಾವಿದರಿಗೆ ಸಿಕ್ಕಿದೆ ಅಂತ ನೀವು ಭಾವಿಸ್ತೀರಾ? ಯಾವುದ್ರಲ್ಲಿ? ಡಿಜಿಟಲ್ ಸಿಕ್ಕಿದೆ ಸರ್, ಸಿಕ್ಕಿದೆ. ಭಾಳಷ್ಟು ಜನಕ್ಕೆ ನೋಡ್ರಿ, ಸಂಗೀತಗಾರ ಇರ್ತಾರೆ. ಒಬ್ಬನು ಯಾನೋ ಐ ಟಿಲಿ ಕೆಲಸ ಮಾಡ್ತಿರ್ತಾನೆ. ಐ ಟಿಲಿ ಯಾವುದೋ ಒಂದು ದಿವಸ ಬೆಳಗ್ಗೆ ಪ್ರತಿಯೊಬ್ಬರು ಕಲಾವಿದರು ಅಂದ ತಕ್ಷಣ ಇದನ್ನೇ ಫುಲ್ ಟೈಮ್ ಮಾಡ್ಕೊಳಕ್ಕಾಗೋದಿಲ್ಲ ಅವ್ರಿಗೆ ವೇದಿಕೆ ಹುಡ್ಕೊಂಡು ಬಂದು ಒಂದು ಹಾಡು ಹಾಡಬೇಕು ಅಂತಂದರೆ ವೇದಿಕೆ ಹುಡುಕಬೇಕು, ಯಾರೋ ಅವಕಾಶ ಕೊಡಬೇಕು ಅನ್ನೋದೊಂದು ಇದಿತ್ತು ಮೊದಲು. ಈಗ ಹಾಗಿಲ್ಲ. ಅವನ ಕೆಲಸ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಕೂತ್ಕೊಂಡು ಅವನು ಹಾಡಾಡ್ತಿದ್ದಾನೆ, ವೈರಲ್ ಆಗ್ತಿದ್ದಾನೆ. ಮುಂದೆ ಅದರಿಂದ ಏನೋ ಒಂದು ಅವಕಾಶ ಸಿಗ್ತಾ ಇದೆ. ಅವ್ನು ಯಾರೋ ಗಿಟಾರ್ ನುಡಿಸ್ತಿದ್ದವನು ಪಾಪ ಈಗ ಹೋಗಿ ಯಾವುದೋ ಒಂದು ಕ್ಲಬ್ಬಲ್ಲಿ ಹೋಗೋ, ಒಂದು ಸ್ಟೇಜ್ ಮೇಲೆ ಹೋಗೋ, ಬ್ಯಾಂಡ್ ಮಾಡ್ಕೊಂಡು ಮಾಡಬೇಕಾಗಿಲ್ಲ. ಒಂದು ಸುಮ್ಮನೆ ತನ್ನ ಮೊಬೈಲಲ್ಲೇ ಕ್ಯಾಮ್ರಾ ಆನ್ ಮಾಡಿಕೊಂಡು ಮಾಡ್ತಾ ಇದ್ದಾನೆ. ಸೊ ನನಗನ್ಸೋದು ಈ ಥರದ ಜನರಿಗೆಲ್ಲ ಡಿಜಿಟಲ್ ಮಾಧ್ಯಮ ಒಂದು ಒಳ್ಳೆಯ ವೇದಿಕೆ ಕೊಟ್ಟಿದೆ.